ಅಲ್ಲ. ಚುನಾವಣೆ ಬಂದ್ರೆ ಆ ರಾಜ್ಯದಲ್ಲಿ ಹಾಜರಾಗ್ತಾರೆ, ಎಲ್ಲಿದ್ರು ಕೂಡ ಅಲ್ಲಿ ರೋಡ್ ಶೋ ಮಾಡ್ತಾರೆ, ಕೈ ಬೀಸ್ಕೊಂಡು ಓಡಾಡ್ತಾರೆ, ಜನ ಅವರಿಂದ ಮೋದಿ ಮೋದಿ ಅಂತ ಕೂತ್ಕೊಂಡು ಅವ್ರಿಗೆ ಓಟ್ ಹಾಕ್ತಾರೆ, ಎಲೆಕ್ಷನ್ ಗೆಲ್ತಾರೆ. ದೇಶ ಏನಾದ್ರೂ ಏನಾಗುತ್ತೆ ಅವ್ರಿಗೆ. ರಾಮ ಮಂದಿರ ಕಟ್ಟಿದ್ರು ಅನ್ನೋದು ಅವ್ರದ್ದು ಸಾಧನೆ ಇದೆ. ಹಾಗಾಗಿ ಜನ ಇದನ್ನ ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರತಿನಿತ್ಯ ಬಳಕೆ ಮಾಡಿಕೊಳ್ಳುವಂತಹ ವಸ್ತುಗಳೇನಿದೆ ಜನಸಾಮಾನ್ಯರಿಗೆ ಅದು ದಿನದಿಂದ ದಿನಕ್ಕೆ ಹೊರೆ ಆಗ್ತಾ ಹೋಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಅದ್ರ ಜೊತೆಗೆ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏನಿದೆ ಮತ್ತೆ ಮತ್ತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಿನ್ನೆ ಕೂಡ ಜಾಸ್ತಿ ಆಗಿದೆ. ಹಾಗೆ ಇನ್ನು ಇಲ್ಲಿ ಜನರ ಕಿಸಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ, ಅಲ್ಲಿರುವಂತಹ ಬಂಗಾರವನ್ನ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಹೌದು, ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲಪ್ಪ. ಆವಾಗ ಒಂದ್ ಸ್ವಲ್ಪ ಎಲ್ಲ ಕ್ಯಾಂಪೇನಿಂಗ್ ಮಾಡಿದ್ರೆ ಏನಂದ್ರೆ ದೇಶದ ಉದ್ಧಾರಕ್ಕಾಗಿ ನೀವು ಟ್ಯಾಕ್ಸ್ ಅನ್ನ ಬಿಟ್ಬಿಡಿ LPG ಸಿಲಿಂಡರ್ದು ಅಂತ. ನಾವೆಲ್ಲ ಹೋಗ್ಬಿಟ್ಟು ಫಾರ್ಮ್ ತುಂಬಿಟ್ಟು ಹೌದು ದೇಶಕ್ಕೆ ಒಳ್ಳೇದಾಗುತ್ತೆ ಮೋದಿ ಸಾಹೇಬ್ರು ಹೇಳಿದಾರೆ ಅಂತ ಎಲ್ಲ ಫಾರ್ಮ್ ತುಂಬಿಕೊಟ್ರು ಜನ. 414 ರೂಪಾಯಿಗೆ ಫಸ್ಟ್ ಗ್ಯಾಸ್ ಸಿಲಿಂಡರ್ ಸಿಕ್ತಿತ್ತು, ಈಗ 1000 ರೂಪಾಯಿ ಕಟ್ತಾರೆ. ಅದ್ ಬಿಟ್ಟು ಕೊಟ್ಟ ಮೇಲೆ ಇವ್ರು ಸಡನ್ ಆಗಿ ರೇಟ್ ಹೆಚ್ಚಿಗೆ ಮಾಡೋದು. ಆಮೇಲೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಒಂದು ಕಾರ್ಮೋಡ ಕೂಡ ಈ ರೀತಿಯ ಒಂದು ಘಟನೆಗೆ ಕಾರಣ ಆಗ್ಬೋದು. LPG ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಮಾಡೋದಕ್ಕೆ. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಿಗೆ ಆಗುತ್ತೆ ಅಂದರೆ ನಿಶ್ಚಿತ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಎಲ್ಲರ ದರನೂ ಹೆಚ್ಚಿಗೆ ಆಗ್ಬಿಡುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿಗೆ ಆಗುತ್ತಲ್ವಾ, ಆವಾಗ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ಅಕ್ಕಿ ಧಾನ್ಯಗಳ ಬೆಲೆ ಜಾಸ್ತಿ ಆಗುತ್ತೆ, ಹಾಲು ಮೊಸರಿನ ಬೆಲೆ ಜಾಸ್ತಿ ಆಗುತ್ತೆ, ಸಕ್ಕರೆ ಬೇಳೆಗಳ ಬೆಲೆನೂ ಕೂಡ ಹೆಚ್ಚಿಗೆ ಆಗುತ್ತೆ, ತರಕಾರಿಗಳ ಬೆಲೆ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಜನರಿಗೆ ದಿನೋಪಯೋಗಿ ದಿನಕ್ಕೆ ಏನೇನು ಬೇಕೋ ಅಂತ ಉಪಯೋಗಿ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗೋದು ಕಾಮನ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಅವ್ರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ನೀತಿಯನ್ನ ತರಬೇಕಲ್ವಾ? ಅದನ್ನ ಯಾಕೆ ತರ್ತಾ ಇಲ್ಲ ಈ ಸರ್ಕಾರ ಅಂತ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡ್ತಿದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಏಕರೂಪ ನಾಗರಿಕ ಸಂಹಿತೆ ಭಾರತದಲ್ಲಿ ಪ್ರತಿಯೊಬ್ಬನಿಗೂ ಒಂದೇ ಕಾನೂನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ GST ತಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಡಿಯಲ್ಲಿ ಪೆಟ್ರೋಲ್ ಡೀಸೆಲ್ ಯಾಕೆ ತಂದಿಲ್ಲ ಇವರು? GST ಅಂಡರ್ ಏನಾದ್ರೂ ಪೆಟ್ರೋಲ್ ಡೀಸೆಲ್ ಬಂದ್ರೆ ಪೆಟ್ರೋಲ್ ಬೆಲೆ ಇವತ್ತು 50 ರೂಪಾಯಿಗಿಂತ ಕಡಿಮೆಗೆ ಬಂದ್ಬಿಡುತ್ತೆ. ಬಟ್ GST ಅಲ್ಲಿ ತಂದಿಲ್ಲ, ಅಲ್ಲಿ ಏನೇನೋ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ. ಬೇರೆ ಎಲ್ಲ ಮಕ್ಕಳಿಗೆ ಹಾಲು ಕುಡಿಯೋದಕ್ಕೂ ಕೂಡ, ಮಕ್ಕಳಿಗೆ ಪಾಪ್ಕಾರ್ನ್ಗೂ ಕೂಡ, ಸ್ವೀಟ್ ಕಾರ್ನಿಗೆ ಒಂದು 8% ಹಾಕಿದ್ರೆ ಪಾಪ್ಕಾರ್ನ್ಗೆ 12% ಹಾಕ್ತಾರೆ. ಅದಕ್ಕೆ ಚಾಕ್ಲೇಟ್ ಮಿಕ್ಸ್ ಮಾಡಿದ್ರೆ 18% GST ಹಾಕ್ತಾರೆ. ಅದರಲ್ಲಿ ಇಷ್ಟೆಲ್ಲ ಬುದ್ಧಿವಂತಿಕೆ ತೋರಿಸುವಂತ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ನ ಯಾಕೆ GST ನಡುವೆ ತಂದಿಲ್ಲ, GST ಅಂಡರ್ ತಂದಿಲ್ಲ? ಈ ರೀತಿಯ ಪ್ರಶ್ನೆಗಳು. ಈ ಮೋದಿಯವರ ಸರ್ಕಾರದ ತೀರ್ಮಾನಗಳ ನಿರ್ಧಾರಗಳ ಹಿಂದೆ ಹಲವು ಗೊಂದಲಗಳಿದಾವೆ, ಹಲವು ಸಮಸ್ಯೆಗಳಿದಾವೆ. ಅದನ್ನು ಅಂಕಿಅಂಶವಾಗಿ ಅವರಿಗೆ ತಿಳಿಸಿದ್ರು ಕೂಡ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಚುನಾವಣೆಯಲ್ಲಿ ಬೇರೆ ಯಾವುದೇ ರೀತಿಯ ಫಲನೂ ಸಿಗ್ತಾ ಇಲ್ಲ, ಅವ್ರು ಗೆಲ್ತಾನೆ ಇದ್ದಾರೆ ನಿಶ್ಚಿತ. ಹಾಗಾದ್ರೆ ಇಲ್ಲ ಎಲ್ಲೋ ಒಂದ್ ಕಡೆ GST ಸಂಗ್ರಹ ಅನ್ನುವಂಥದ್ದು ಚೆನ್ನಾಗೇ ಆಗ್ತಾ ಇದೆ. ಪ್ರಮುಖವಾಗಿ ಈ ಟ್ಯಾಕ್ಸ್ ಸಂಗ್ರಹ ಕೂಡ ಚೆನ್ನಾಗೇ ಆಗಿದೆ. ಆದ್ರೂ ಕೂಡ ಯಾಕೆ ಸಂಕಷ್ಟ ಅನ್ನುವಂಥದ್ದು ನೀವು ನೆನ್ಪು ಮಾಡ್ಕೊಳ್ಳಿ, ಉಪ್ಪಿನ ಚಳುವಳಿ ಅಂತ ಹೇಳ್ಬಿಟ್ಟು ಇವರಿದ್ದಾಗ, ಯಾರು ಹೇಳಿ, ಬ್ರಿಟಿಷರಿದ್ದಾಗ ನಡೀತಾ ಇತ್ತು.